ಇನ್ನು ವಿಜಯಪುರದಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ವಿಜಯಪುರದ ಬಹುತೇಕ ಆಟೋ ಎಲ್ಪಿಜಿ ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗಿದೆ. ಎಲ್ಪಿಜಿ ಗ್ಯಾಸ್ ಸ್ಟೇಷನ್ ಎದುರು ನೋ ಸ್ಟಾಕ್ ಬೋರ್ಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ವಿಜಯಪುರ ನಗರದಲ್ಲಿರುವಂತಹ 5ರಲ್ಲಿ 3 ಆಟೋ ಸ್ಟೇಷನ್ ಬಂದ್ ಆಗಿದೆ. ಆಟೋ ಓಡಿಸೋದಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಆಟೋಗಳನ್ನ ರಸ್ತೆ ಇಳಿಸೋಕ್ಕೂ ಕೂಡ ಹಿಂಜರಿತಾ ಇದ್ದಾರೆ ಚಾಲಕರು. ಗ್ಯಾಸ್ ಸಿಗ್ತಾ ಇಲ್ಲ, ಸೊ ಹೀಗಾಗಿ ಓಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮ್ಮ ಸಂಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾರೆ. ಪ್ರಪಂಚ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದಿದೆ. ಅದರ ಪರಿಣಾಮ ಏನಂತ ಹೇಳಿದ್ರೆ ಗುಮ್ಮಟನಗರಿ ವಿಜಯಪುರದಲ್ಲಿ ಆಟೋ LPG ಗ್ಯಾಸು ಮರೀಚಿಕೆ ಅನ್ನೋಕ್ಕಾಗಿದೆ. ಇಲ್ಲಿ ನೋಡ್ತಾ ಇದ್ರೆ ಆಟೋ ಗ್ಯಾಸೇ ಸಿಗ್ತಾ ಇಲ್ಲ. ಮೊನ್ನೆ ಅಷ್ಟೊಂದು ಆಟೋ ಗ್ಯಾಸ್ ಸ್ಟೇಷನ್ ತೋರಿಸಿದ್ವಿ. ಅಲ್ಲಿ ಏನಂತಂದ್ರೆ ಸಂಪೂರ್ಣವಾಗಿ ಖಾಲಿಯಾಗಿ ಎಲ್ಲವನ್ನು ಬೀಗ ಜಡ್ಕೊಂಡು ಹೋಗಿದ್ರು. ಇಲ್ಲಿ ಇನ್ನೊಂದು ಸ್ಟೇಷನ್ ತೋರಿಸ್ತಾ ಇದೀನಿ ನೋಡಿ, ಗೋ ಗ್ಯಾಸ್ ಅಂತೇಳಿ ಇದು LPG ಗ್ಯಾಸ್ ಸ್ಟೇಷನ್ನು. ಇದು ಸಹ ಏನಂದ್ರೆ ಬಂದಾಗಿರೋದು. ಕಳೆದ 3-4 ದಿನಗಳಿಂದ ಇಲ್ಲಿ ಸಹ ಬೀಗ ಬಿದ್ದಿದೆ. ಮತ್ತೊಂದು ಕಡೆಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋ ಸ್ಟಾಕ್ ಅಂತೇಳಿ ಬೋರ್ಡನ್ನು ಹಾಕಿದ್ದಾರೆ. ಇಲ್ಲಿ ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಮತ್ತೊಂದು ಕಡೆಗೆ ನೋಸಲ್ಗಳನ್ನು ಕೂಡ ಇಲ್ಲಿ ಲಾಕ್ ಮಾಡಿದ್ದಾರೆ. ನೋಡ್ಬೋದು, ಇಲ್ಲಿ ಇದೇನು LPGಯನ್ನು ತುಂಬ್ತಾರೆ ಆಟೋಗಳಿಗೆ, ಆ ನೋಸಲ್ನ ಕೂಡ ಲಾಕ್ ಮಾಡಿ ಇಲ್ಲಿಂದ ತೆರಳಿದ್ದಾರೆ. ಇನ್ನೊಂದು ಕಡೆ ಅವ್ರ ಆಫೀಸನ್ನು ತೋರಿಸ್ತೀನಿ ನೋಡಿ. ಕಳೆದ 3-4 ದಿನಗಳಿಂದ ಈ ಸ್ಟಾಕೇ ಏನು ಬರ್ತಾ ಇಲ್ಲ, ಅವರು ಸಹ ಬೀಗ ಹಾಕೊಂಡು ಹೋಗಿದ್ದಾರೆ ಆಫೀಸ್ನವರು. ಅಂದರೆ ಈ ಗೋ ಗ್ಯಾಸ್ ಕಂಪನಿಯ ಏನು ಕಚೇರಿ ಇದೆ ಅವರು ಸಹ ಕೀಲಿ ಹಾಕೊಂಡು ಹೋಗಿರುವಂಥದ್ದು. ಅಂದರೆ ಇಲ್ಲಿ ಯಾರು ಸಹ ಇಲ್ಲ ಈ ಕಂಪನಿಯವರು. ಮತ್ತೊಂದು ಕಡೆಗೆ ಇಲ್ಲಿ ಪ್ರತಿನಿತ್ಯ ಈಗ ಆಟೋ ಚಾಲಕರು ಪರದಾಡ್ತಕ್ಕಂಥ ಪರಿಸ್ಥಿತಿ ವಿಜಯಪುರದಲ್ಲಿ. ಅಂದರೆ ಆಟೋ LPG ಗ್ಯಾಸ್ ಮೂಲಕ ಅವ್ರು ಏನಾದರೂ ಆಟೋ ನಡೆಸಿದ್ರೆ ಸ್ವಲ್ಪ ಉಳಿತಾಯ ಆಗುತ್ತೆ, ಸ್ವಲ್ಪ ದುಡ್ಡು ಬರುತ್ತೆ ಅವರಿಗೆ. ಆದರೆ ಅದಿಲ್ಲ ಅಂತ ಹೇಳಿದರೆ ಪೆಟ್ರೋಲ್ ಮೇಲೆ ಆಟೋ ಓಡಿಸೋದು ಅಂತ ಹೇಳಿದ್ರೆ ದುಬಾರಿ ಕೆಲಸ ಆಗುತ್ತೆ. ಇನ್ನೊಂದು ಕಡೆ ನೋಡಿ, ಇಲ್ಲ ಎಷ್ಟೋ ಜನ ಇಲ್ಲಿ ಆಟೋ ಚಾಲಕರು ಬಂದಿದ್ದಾರೆ. ಸರ್, ಪರಿಸ್ಥಿತಿ ಹೆಂಗಾಗಿದೆ ಈಗ? ಆಟೋ LPG ಸಿಗ್ತಾ ಇಲ್ಲ, ಇವರು ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ, ಲಾಕ್ ಮಾಡಿದ್ದಾರೆ. ಈಗೆಲ್ಲ ಲಾಕ್ ಮಾಡಿದ್ದಾರೆ. ನಾವು 10 ದಿನ ಆಯ್ತು ಗ್ಯಾಸ್ ಇಲ್ಲ ಅಂತೇಳಿ ಎಲ್ಲ ಪ್ರಾಬ್ಲಮ್ ಅದಾವೆ. ಎಲ್ಲ ಅರ್ಧ 70% ಗಾಡಿ ನಿಂತಾವೆ ಈಗ. 70% ಬಿಜಾಪುರದ ಒಟ್ಟು ಎಷ್ಟು ಆಟೋ ಅದಾವ್ರಿ? 9,000 10,000 ಆಟೋ ಅದಾವ್ರಿ. ಮತ್ತು ಕರೆಂಟ್ ಗಾಡಿ ಬಿಟ್ಟು, ಬ್ಯಾಟ್ರಿ ಗಾಡಿ ಬಿಟ್ಟು ನಮ್ಮ ಬರೀ ಪೆಟ್ರೋಲ್ LPG ಗಾಡಿ ಇರ್ತದಾವೆ. ಮತ್ತು ಹಿಂಗೆ ನಿಂತು ಅಂದ್ರೆ ಮತ್ತೆ ಮುಂದೆ ನಮ್ಮ ಪರಿಸ್ಥಿತಿ ಗಂಭೀರ ಆಗ್ತೀನಿ. ಈಗ ಶೆಡ್ಜಿಯವ್ರು ಏನಂದ್ರು, ಮೊದಲು ಒಂದು 2 ಅವರೇ ನಮ್ಗೆ ಹೆಲ್ಪ್ ಮಾಡಿದ್ರು. ಒಂದು 15 ಗಂಟೆ ಅವರು ಹಾಕಿದ್ರು, ಸ್ಟಾಕ್ ಇತ್ತು. ಈಗ ಸ್ಟಾಕ್ ಖಲಾಸ್ ಆಗಿತ್ತು, ಅವ್ರು ಬಂದ್ ಮಾಡಿದ್ರು. ಅವ್ರಿಗೆ ಬಂದಾಗ 2-3 ದಿನ ಆಯ್ತು. ಇದು 4 ದಿವಸ ಆಯ್ತು ಬಂದಾಗ. ಇವ್ರು ಭಾಳ ಹೆಲ್ಪ್ ಮಾಡಿದ್ರು ಶೆಡ್ಜಿಯವರು. ಇದ್ದಾಗ ರಾತ್ರಿ ಬ್ಯಾತ್ರ ಹಾಕ್ಯಾರ. ಮತ್ತೆ ಈಗ ಬಂದಾಗೈತಿ, ಎಲ್ಲ ಗಾಡಿ ನಿಂತಾವು. ಮತ್ತು ಮುಂದೆ ಸರ್ಕಾರ ಏನು ಮಾಡ್ತೀವಿ ಗೊತ್ತಿಲ್ಲ. ಎಲ್ಲ ಕಡೆ ಬಂದ್ ಮಾಡಿದ್ದಾರೆ. ಬಿಜಾಪುರದಲ್ಲಿ ಎಷ್ಟು ಪಂಪ್ ಅದಲ್ಲ ಒಟ್ಟು ಬಂದ್ ಮಾಡಿದ್ದಾರೆ ಸರ್. 15 ದಿವಸ ಸರ್, ಒಟ್ಟ ಗ್ಯಾಸ್ ಇಲ್ಲ, ಏನಿಲ್ಲ. ಆಟೋದವ್ರದ್ದು ಹೆಂಗಾಗ್ಬಿಟ್ಟೆ ಸರ್ ಪರಿಸ್ಥಿತಿ. ಕೆಲವರು ಸಂಘ ತೆಗೆದಿರ್ತಾರೆ, ಕೆಲವರು ತುಂಬಿರ್ತಾವೆ, ಕಂತು ತುಂಬಿರ್ತಾವೆ, EMI ತುಂಬಿರ್ತಾರೆ. ಎಲ್ಲ ರೀತಿಯಿಂದ ಇದಾಗ್ಬಿಟ್ಟ ಸರ್. ಈಗ ಪೆಟ್ರೋಲ್ ತೊಗೊಂಬಂದು ಪೆಟ್ರೋಲ್ಲೇ ಹಾಕೊಂಡು ಮನೆಗೆ ಹೊಂಟ್ರೆ ಸರ್. ಇಲ್ಲಿ ಸಹ ನೋಡ್ಬೋದು, ಪೆಟ್ರೋಲ್ ತಂದಿದ್ದಾರೆ ನೋಡಿ. ಇಲ್ಲಿ ಪೆಟ್ರೋಲ್ ತಂದಿದ್ದಾರೆ. ಈ ಪೆಟ್ರೋಲನ್ನು ಅಲ್ಲಿ ಆಟೋಗೆ ಹಾಕೊಂಡು ಅವ್ರಿಗೆ ಹೋಗಬೇಕು, ಇಲ್ಲ ತಳ್ಕೊಂಡು ಹೋಗ್ಬೇಕು ಆಟೋನ. ಆ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಪೆಟ್ರೋಲನ್ನು ಇಟ್ಕೊಂಡು ಆಟೋಗಳನ್ನ ಹೊಡಿತೀವಿ ವಿಜಯಪುರದ ದರಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ವರ್ಕೌಟ್ ಆಗೋದಿಲ್ಲ. ಅದು ವರ್ಕೌಟ್ ಆಗೋದಿಲ್ಲ. ಇಲ್ಲ ದರ ಹೆಚ್ಚಳ ಮಾಡಬೇಕು, ಭಾರಿ ಹೆಚ್ಚಳ ಮಾಡಬೇಕಾಗತ್ತೆ. ಅದನ್ನು ಜನ ಒಪ್ಪೋದಿಲ್ಲ. ಅಂದರೆ ಈ ರೀತಿಯಾದಂಥ ಪರಿಸ್ಥಿತಿ, ತ್ರಿಶಂಕು ಪರಿಸ್ಥಿತಿ ಅಂತಾರಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿಂದರೆ ವಿಜಯಪುರದಲ್ಲಿ ಆಟೋ ಚಾಲಕರದ್ದು ಉಂಟಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇವನ್ನಾದೊಂದು ಪರಿಹಾರ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಅವರು. ವಿಜಯಪುರದ ಕ್ಯಾಮರಾಮನ್ ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.